ಪ್ರಶಾಂತಿ ಅವರು ಏನು ಹೇಳ್ತೀರಿ? ಸರ್, ಇವಾಗ ಸಿದ್ದರಾಮಯ್ಯನವರು ಪ್ರತಿ ಸಲ ಪ್ರತಿ ಸಭೆಗಳಲ್ಲೂ ಪ್ರತಿ ಮೀಡಿಯಾದವರು ಅವರು ಮೈಕಿಟ್ಟಾಗ ನಾವು ಶಾಂತಿ ಸೌಹಾರ್ದತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾ ಇರೋಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಪರಾಧಿಗಳ ಅಭಯಾರಣ್ಯವಾಗಿದೆ. ಇದು ಹೇಳಕ್ಕೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲ ಕಡೆ ಕೊಲೆ, ಬೆದರಿಕೆ, ಗೂಂಡಾ ರಾಜ್ಯವಾಗಿದೆ. ಇದನ್ನು ನೋಡಿ, ಮೊನ್ನೆ ನಾವು ಇವಾಗ ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಅವರು, ಯಾರು ನಿಗಮದ ಅಧ್ಯಕ್ಷರಿದ್ದಾರೆ, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಪತ್ರ ಬರೆದು ಹೋಗ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕಂದರೆ ನೋಡಿ ಯಾವ ರೀತಿಯಾದ ಅವರಿಗೆ ಬೆದರಿಕೆ ಕರೆಗಳು. ಅವರು ಏನಾದರೂ ನ್ಯಾಯಯುತವಾಗಿ ಒಂದು ಅಧಿಕಾರಿ ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ಅವರು ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಯಾಕಂತ ಹೇಳಿದ್ರೆ ಈಗ ಗೂಂಡಾ ರಾಜ್ಯ ಆಗಿದೆ. ಪ್ರತಿಯೊಬ್ಬರು ಅಧಿಕಾರಿಗಳು ಎಷ್ಟು ಕಷ್ಟಪಟ್ಟು ಓದಿಕೊಂಡು ತಾವು ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಬರ್ತಾರಲ್ಲ, ಅಂಥವರಿಗೆ ಇವತ್ತು ಯಾವ ರೀತಿ ಈ ಸರ್ಕಾರ ನೋಡ್ತಾ ಇದೆ, ಯಾವ ರೀತಿ ಕೆಲಸ ಮಾಡಿಸ್ಕೊಳ್ತಾ ಇದೆ ಅವ್ರ ಕೈಯಲ್ಲಿ. ಅಲ್ಲ, ಅಪರಾಧಿಗೆ ಇವಾಗ ನಾವು ಎಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ 11 ಮಂದಿ ಜನ ಸಾಯ್ತಾರೆ ನಮ್ಮವರು, ಆದರೆ ನೀವು ಯಾರಿಗೆ ಶಿಕ್ಷೆ ಕೊಡ್ತೀರಾ? ಅಧಿಕಾರಿಗಳಿಗೆ ನೀವು ಶಿಕ್ಷೆ ಕೊಡ್ತೀರಾ? ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ? ಇದೇ ರೀತಿ ಭದ್ರಾವತಿಯಲ್ಲಿ ಆಗುತ್ತೆ ಒಂದು ಇನ್ಸಿಡೆಂಟು. ಇದೇ ಶಾಸಕರು ತಂಗಮೇಶ್ ಅವರ ಸುಪುತ್ರ ಅವರು ಇದೇ ರೀತಿ ಒಂದು ಕೆಟ್ಟ ಶಬ್ದಗಳಿಂದ ಅವರ ಮಾತು ಪದಗಳು ಕೇಳೋದು ಬೇಡ, ಆ ರೀತಿ ಅವರು ಕೂಡ ಬೈಗಳ ಮಾಡ್ತಾರೆ. ಏನು ಅಧಿಕಾರ ಇವರಿಗೆ? ಅದು ಯಾರು ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿ ಒಬ್ಬಳು ಮಹಿಳೆಗೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡ್ತಾರೆ. ಇದನ್ನ ಯಾರು ಕೇಳಿಸ್ತಾ ಇಲ್ವ ಇವರಿಗೆಲ್ಲ? ಬೇರೆ ಪಕ್ಷದವರು ಬೇರೆ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಎಲ್ಲ ಬೊಬ್ಬೆ ಹೊಡಿತಾರೆ. ಇವಾಗ ಬಂದು ಮಾತಾಡೋದಕ್ಕೆ ಏನು ಅಧಿಕಾರಿ? ನೋಡಿ, ಇಷ್ಟು ದಿವಸ ಆಯ್ತು, 8 ದಿವಸಗಳ ಕಾಲ ಮೇಲೆ ಆಗಿದೆ. ಈಗ ಯಾವ ಕಠಿಣ ಕಾನೂನು ಕ್ರಮ ಕೈಗೊಂಡಿದ್ದಾರೆ? ಇವಾಗ IPC ಸೆಕ್ಷನ್ ಇಂದ BNSಗೆ ಬಂದಿದ್ದಾರೆ. ಇವಾಗ ನೋಡಿ, ಸೆಕ್ಷನ್ 221 ಪ್ರಕಾರ ಯಾವುದೇ ರೀತಿಯಾದ ಅವಾಚ್ಯ ಶಬ್ದಗಳನ್ನಾದ್ರೆ ಅವರಿಗೆ 3 ತಿಂಗಳು ಜೈಲು ಶಿಕ್ಷೆ ಜೊತೆಲಿ ಅವರಿಗೆ ಇಷ್ಟು ಅಂತ ಅವ್ರು ನಾನ್ ಬೇಲೇಬಲ್ ಅಫೆನ್ಸ್. ಅದು ಅಧಿಕಾರಿಗೆ ಪ್ರಾಮಾಣಿಕವಾಗಿ ಅವ್ರ ಕೆಲಸಕ್ಕೆ ಧಕ್ಕೆ ಉಂಟು ಮಾಡದಂತಹ ಯಾರೇ ಆಗಲಿ ಅವರಿಗೆ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದು ಮಾಡ್ತಾ ಇಲ್ಲ ಸರ್ಕಾರ, ಗೂಂಡಾ ರಾಜ್ಯ ಸರ್ಕಾರ. ಪ್ರತಿಯೊಬ್ಬರು ಇದೇ ರೀತಿ ಇರೋದಕ್ಕೆ ಅವ್ರು ಅರೆಸ್ಟ್ ಮಾಡ್ತಾ ಇಲ್ಲ. ಅವ್ರವ್ರ MLAಗಳು ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ 2.5 ವರ್ಷಗಳ ಕಾಲ ಆಗಿರೋದು. ಇದು ಅಪರಾಧಿಗಳ ತಾಣವಾಗಿದೆ ಕರ್ನಾಟಕ ಇವಾಗ. ಹೀಗಾಗಿ ನಾವಂತೂ ಈ ಕೂಡಲೇ ಮುಖ್ಯಮಂತ್ರಿ, ಗೃಹ ಮಂತ್ರಿ ಅಂತೂ ಗೊತ್ತಿಲ್ಲ, ಗೃಹ ಮಂತ್ರಿ ಆಗಿದ್ದಾರೆ. ಪ್ರತಿಯೊಂದು ನನಗೆ ಗೊತ್ತಿಲ್ಲ, ಏನಾಯ್ತು ಗೊತ್ತಿಲ್ಲ ಅನ್ನೋ ಗೃಹ ಮಂತ್ರಿ ಇದ್ರು. 2 ತಂಡಗಳನ್ನು ಮಾಡಿದ್ದಾರೆ. 5 ದಿನದಿಂದ 5ನೇ ಸಲ ರಿಪೀಟ್ ಆಯ್ತದು ಸ್ಟೇಟ್ಮೆಂಟ್. 2 ತಂಡಗಳನ್ನು ಮಾಡಿದೀವಿ. ಏನಕ್ಕೆ ತಂಡ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಕ್ರಿಕೆಟ್ ಟೀಮ್ ಏನಾದ್ರು ಮಾಡಿದಾರೋ ಗೊತ್ತಿಲ್ಲ. ಇಲ್ಲ, ತಂಡ ಮಾಡಿದೀವಿ ಅಂತ ಹೇಳ್ತಾರೆ. ಕೇಳಿದ್ರೆ ಇಲ್ಲ, ಅವ್ರಿಗೆ ಏನೇ ನೀವು ವಿಚಾರ ಮಾಡಕ್ ಹೋಗಿ, ಇಲ್ಲ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಇನ್ನು ಏನಕ್ಕೆ ನೀವು ಕೂತ್ಕೊಂಡಿದ್ದೀರಾ? ರಾಜೀನಾಮೆ ಕೊಟ್ಟು ತೊಲಗಿ. ಯಾಕೆ ಕೂತಿದ್ದೀರಾ ನೀವಿನ್ನ? ಈ ತರ ನೀವು ಕೂತ್ಕೊಂಡು ಈ ತರ ಸ್ಟೇಟ್ಮೆಂಟ್ ಕೊಡೋದಕ್ಕ ನಿಮ್ಗೆ 135 ಸೀಟು ಕೊಟ್ಟು ಜನ ನಿಮ್ನ ಆರಿಸ್ತಂದಿದ್ದು ಈ ಸುಖಕ್ಕ? ನಾವು ಏನೂ ಇಲ್ಲ. ಈ ಕೂಡಲೇ ಯಾವ ರೀತಿ ಅವಾಚ್ಯ ಶಬ್ದ ಪದಗಳನ್ನ ಕೇಳೋದಕ್ಕಾಗಲ್ಲ. ಇಂಥವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇಲ್ಲಿ ಟೈಮ್ ಕೊಡುವಂತ ಕೆಲಸಗಳಾಗ್ತಿದೆಯಾ ಅಂತ ನನಗಿರೋದು ಅನುಮಾನ. ಆ ಮನುಷ್ಯನಿಗೆ ಲೀಗಲಿ ಟೈಮ್ ಸಿಗಲಿ. ಅದು ಆಂಟಿಸಿಪೇಟರಿ ಬೇಲ್ ಇರಬಹುದು, FIR ಸ್ಕ್ವಾಶ್ ಇರಬಹುದು. ಇವತ್ತಲ್ಲ ನಾಳೆ ಕೋರ್ಟಲ್ ಏನೋ ಆತನಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗುತ್ತೆ ಅಂತ ಪೊಲೀಸರು ಟೈಮ್ ಕೊಡ್ತಿದಾರ? ಏನೇ ಟೈಮ್ ಕೊಡ್ಲಿ, ರಾಜ್ಯಾದ್ಯಂತ ಕೇಳಿದಾರ ಅವ್ರ ಮಾತುಗಳನ್ನ. ಮೀಡಿಯಾಗೆ ಮೊದಲನೇದಾಗಿ ಅಮೃತ ಗೌಡ ಅವರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್, ಅವರು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳಬೇಕು. ಒಬ್ಬ ಮಹಿಳೆಯಾಗಿ ನಾನು ಬಹಳಷ್ಟು ಮಹಿಳಾ ನೌಕರರ ಸಂಘದ ಜೊತೆಗೆ ಮಾತಾಡಿದೆ ಈ ವಿಷಯದ ಬಗ್ಗೆ. ಎಷ್ಟು ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಿರೋಂಥದ್ದು, ಶಿಸ್ತಿನಿಂದ ಕೆಲಸ ಮಾಡ್ತಿರೋಂತಹವರು ಇವತ್ತು ಇಂತಹ ಮಾತುಗಳನ್ನ ಕೇಳಬೇಕಲ್ಲ. ಅದಾದ ನಂತರ ಅದು ರೆಕಾರ್ಡ್ ಆಗಿರೋದ್ರಿಂದ ನಾವೆಲ್ಲ ಕೇಳ್ಪಟ್ಟಿರೋದು ಈ ಮಾತುಗಳನ್ನ. ಅದನ್ನ ಇವರು ಓನ್ ಮಾಡ್ತಿದಾರಲ್ಲ, ಅದನ್ನ ಬಿಟ್ಟಿದಾರಲ್ಲ ಮೀಡಿಯಾಗೆ. ಅದರಿಂದ ಫಸ್ಟ್ ಎಲ್ಲ ರಾಜ್ಯಾದ್ಯಂತ ಜನ ಕೇಳಿಸ್ಕೊಂಡಿದ್ದಾರೆ. ಇವ್ರನ್ನ ಬಿಡಕ್ಕಾಗೋದಿಲ್ಲ ನಾವು. ಏನೇ ಟೈಮ್ ಕೇಳದೇ ಇರಲಿ, ನೀವು ಅವ್ರನ್ನ ಇಲ್ಲಿ ಬಂದು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ, ಅವ್ರಿಗೆ ತಕ್ಕ ಶಿಕ್ಷೆ ಸಿಕ್ಲಿಲ್ಲ ಅಂದ್ರೆ ಕರ್ನಾಟಕ ಜನತೆ ನಿಮ್ಮನ್ನ ಬಿಡಲ್ಲ. ಯಾಕಂದ್ರೆ ಒಬ್ಬೊಬ್ರು ಕೇಳಿಸ್ಕೊಂಡಿದ್ದಾರೆ ಆಡಿಯೋನ. ಮತ್ತೆ ಇದೆಲ್ಲ ಯಾಕಾಗಿರೋದು? ಒಂದು ಬ್ಯಾನರ್ ಬಗ್ಗೆ ಸರ್, ಒಂದು ಬ್ಯಾನರ್, ಊರು ಉಪಯೋಗ ಮಾಡೋ ಬ್ಯಾನರ್ ಅಲ್ಲ, ಯಾವುದೋ ಚಲನಚಿತ್ರದ ಬ್ಯಾನರ್. ಯೋಚನೆ ಮಾಡಿ, ಏನು ಒಂದು ಅಧಿಕಾರ ತಲೆಗೆ ಹತ್ಬಿಟ್ಟಿದೆ ಅಂದ್ರೆ ಆ ಒಂದು ಬ್ಯಾನರ್, ಒಂದು ಚಲನಚಿತ್ರದ ಮಂತ್ರಿಗಳ ಮಗನ ಚಲನಚಿತ್ರದ ಬ್ಯಾನರ್.
ಅಷ್ಟಕ್ಕೆ ಇಷ್ಟು ಬಯಸ್ಕೊಳ್ಬೇಕಾ ಒಬ್ರು ಮಹಿಳೆ? ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಚಲನಚಿತ್ರದ ಬ್ಯಾನರ್ ಬಿಡಿಸಿ ಹೇಳಿದೀರಾ ನೀವು. ಆ ಬ್ಯಾನರ್ ಹಾಕೋದಕ್ಕೆ ಇಷ್ಟೆಲ್ಲ ರಾದಂತ. ಆ ಬ್ಯಾನರ್ ಏನೋ ಮೂವ್ ಆಗೋಯ್ತಂತೆ. ಅದು ಮತ್ತೆ ಅವ್ರು ಹೇಳಿರುವಂತದ್ದು ಅಲ್ಲಿ ಆಕ್ಸಿಡೆಂಟ್ ಆಗ್ತಿತ್ತು. ಇಲ್ಲಿ ಪೌರ ಆಯುಕ್ತರ ಕೆಲಸ ಇರೋದು ನಿಮ್ಮ ಮಂತ್ರಿಗಳ ಮಕ್ಕಳನ್ನ ಮೂವಿನ ಪ್ರಮೋಷನ್ಗೆ ಕಂಪ್ಲೈ ಮಾಡೋದು ಅಥವಾ ಜನರ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋದು. ನಾಳೆ ಯಾರಾದ್ರೂ ರಸ್ತೆನಲ್ಲಿ ಎಷ್ಟು ಜನಕ್ಕೆ ಈ ತರ ಅಪಘಾತ ಆಗುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.